ರಕ್ತದೊತ್ತಡ ಅಂದರೆ ಬ್ಲಡ್ ಪ್ರೆಷರ್ ಬಗ್ಗೆ ಅನೇಕ ಆತಂಕಗಳು ಬಂದವರೆಲ್ಲ ಕೇಳ್ತಾರೆ, ಡಾಕ್ಟ್ರೇ ನಂದೊಂದು ಸಾರಿ ಬ್ಲಡ್ ಪ್ರೆಷರ್ ಚೆಕ್ ಮಾಡಿ ನೋಡಿ. ಎಷ್ಟೋ ಜನಕ್ಕೆ ನಾನು ಅದನ್ನೇ ವಾರ್ನಿಂಗ್ ಅಂತೀವಿ. ಕೆಲವ್ರಿಗೆ ವಾರ್ನಿಂಗ್ ಸೈನ್ ಇರುತ್ತೆ, ತಲೆ ಚಕ್ಕರ್ ಬರೋದು, ಅರ್ಧ ತಲೆನೋವು ಬರೋದು, ತುಂಬ ಟೆನ್ಷನ್ ಆಗೋದು. ಸೊ ಭಾಳ ಜನಕ್ಕೆ ಈ ಬ್ಲಡ್ ಪ್ರೆಷರಿಂದ ಒಂದು ಹೃದಯಾಘಾತ ಆಗ್ಬೋದು, ಒಂದು ಬ್ರೈನ್ ಸ್ಟ್ರೋಕ್ ಆಗ್ಬೋದು. ಇವೆರಡೂ ಕೂಡ ಈ ಹೈ ಬ್ಲಡ್ ಪ್ರೆಷರಿನ ಸೈಡ್ ಎಫೆಕ್ಟ್ಸ್. ಅದರಿಂದ ಲೋ ಬಿ ಪಿಗೆ ತುಂಬ ಜನ ಹೆದರ್ಕೋತಾರೆ, ನಮಗೆ ತುಂಬ ಲೋ ಬಿ ಪಿ. ಸೊ ಪರ್ಟಿಕ್ಯುಲರ್ಲಿ ಎರಡು ಲೋ ಜನಗಳಿಗೆ ಆತಂಕ, ಒಂದು ಲೋ ಶುಗರು, ಒಂದು ಲೋ ಬಿ ಪಿ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಎಲ್ಲ ಜನರಿಗೂ ರಕ್ತದೊತ್ತಡ ಅಂದರೆ ಬ್ಲಡ್ ಪ್ರೆಷರ್ ಬಗ್ಗೆ ಅನೇಕ ಆತಂಕಗಳು. ಬಂದವರೆಲ್ಲ ಕೇಳ್ತಾರೆ, ಡಾಕ್ಟ್ರೇ ನಂದೊಂದು ಸಾರಿ ಬ್ಲಡ್ ಪ್ರೆಷರ್ ಚೆಕ್ ಮಾಡಿ ನೋಡಿ ಅಂತ. ಈ ಬ್ಲಡ್ ಪ್ರೆಷರ್ ಅಂದರೆ ಬ್ಲಡ್ ಫ್ಲೋಸ್, ಬ್ಲಡ್ ವೆಸಲ್ನಲ್ಲಿ ಅಂದರೆ ರಕ್ತನಾಳದಲ್ಲಿ, ಆರ್ಟ್ರಿ ಅಂತೀವಿ. ಅದು ನಮ್ಮ ದೇಹದಲ್ಲಿ 4.5 to 5 ಲೀಟ್ರ್ ಬ್ಲಡ್ ಇರುತ್ತೆ. ಹೃದಯ ಬಡಿತ ಆದಾಗೆ ಪಂಪ್ ಮಾಡುತ್ತೆ. ಆ ಬ್ಲಡ್ ಫ್ಲೋ ಇರುತ್ತಲ್ಲ, ಆ ಪ್ರೆಷರ್ನ ನಾವು ರೆಕಾರ್ಡ್ ಮಾಡ್ತೀವಿ. ಅದರಲ್ಲಿ 2 ರೀತಿಯ ಬ್ಲಡ್ ಪ್ರೆಷರ್ ಇದೆ. ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ ಆಗಿದ್ದು, ಸ್ಪಿಗ್ಮೋ ಮ್ಯಾನೋಮೀಟರ್ನ ಕಟ್ಟಿ ನಾವು ಬ್ಲಡ್ ಪ್ರೆಷರ್ ರೆಕಾರ್ಡ್ ಮಾಡ್ತೀವಿ. ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಆ್ಯಂಡ್ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತೀವಿ. ನಾವು ಬರೆಯುವಾಗ ನೀವು ನೋಡಿರ್ಬೋದು 120, ಅದರ ಕೆಳಗಡೆ ಡ್ಯಾಶ್ ಹಾಕ್ಬಿಟ್ಟು 80 ಬರಿತೀವಿ. ಒಬ್ಬ ಮನುಷ್ಯನ ನಾರ್ಮಲ್ ಬ್ಲಡ್ ಪ್ರೆಷರು 120/80. ಈ ಬ್ಲಡ್ ಪ್ರೆಷರ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಪ್ರತಿಯೊಂದು ಸೆಲ್ಗೂ ಆಕ್ಸಿಜನ್ ಮತ್ತು ಗ್ಲೂಕೋಸ್ ಬೇಕು. ರಕ್ತದ ಫ್ಲೋ ಚೆನ್ನಾಗಿರಬೇಕು. ಸೊ ರಕ್ತದ ಫ್ಲೋ ಕಡಿಮೆ ಆದರೆ ಅದನ್ನು ಲೋ ಬಿ ಪಿ ಅಂತೀವಿ ನಾವು. ಸೊ ಅದು ತುಂಬ ಜನಕ್ಕೆ ಆತಂಕ. ಹೈ ಬಿ ಪಿ ಅಂದರೆ ಸೊ ಈ ನಾನು ಕೊಟ್ಟ ಫಿಗರ್ಗಿಂತಲೂ ಜಾಸ್ತಿ. ಯೂಶ್ವಲಿ ನಾವೇನು ಮಾಡ್ತೀವಿ, ಡಯಾಸ್ಟೋಲಿಕ್ ಪ್ರೆಷರ್ಗೆ ಮಹತ್ವ ಕೊಡ್ತೀವಿ. ಸೊ 90 ಬದಲು 100, 110, 120 ಹಿಂಗಿದ್ರೆ, ಸಿಸ್ಟೋಲಿಕ್ 180, 190, 210 ಹಿಂಗಿದ್ರೆ, ಅಂಥ ಪೇಷಂಟ್ಸ್ಗಳು ತಲೆ ಚಕ್ಕರ್ ಬರುತ್ತೆ ಡಾಕ್ಟ್ರೇ, ತಲೆನೋವು ಬರುತ್ತೆ ಅಂತ ಬರ್ತಾರೆ. ಬಟ್ ಎಷ್ಟೋ ಜನ ಏನೂ ಸಿಮ್ಟಮ್ಸ್ ಇರಲ್ಲ. ಒಂದಿನ ಸ್ಟ್ರೋಕ್ ನೀವೆಲ್ಲ ಕೇಳಿರ್ತೀರಿ, ಅಂದರೆ ಪ್ಯಾರಾಲಿಸಿಸ್. ಸೊ ಒಂದು ಕಡೆ ಕೈ ಕಾಲು, ಹೆಮಿಪ್ಲೀಜಿ ಅಂತೀವಿ. ಹೆಮಿ ಅಂದರೆ ದೇಹದ ಅರ್ಧ ಭಾಗ, ಕೈ ಕಾಲು ಸ್ವಾಧೀನ ತಪ್ಪೋಗುತ್ತೆ, ಸಡನ್ನಾಗಿ ಹಂಗಾಗುತ್ತೆ, ಅದನ್ನು ಸ್ಟ್ರೋಕ್ ಆಯಿತು ಅಂತಾರೆ. ಇದು ಹೈ ಬ್ಲಡ್ ಪ್ರೆಷರ್ ಆದಾಗ ನಮ್ಮ ಮೆದುಳಿನ ರಕ್ತನಾಳಗಳಿರ್ತವೆ, ಮೆದುಳಿಗೆ ಬ್ಲಡ್ ಸಪ್ಲೈ, ಗ್ಲೂಕೋಸ್ ಸಪ್ಲೈ ಮಾಡೋಂಥ ರಕ್ತನಾಳ ಇಲ್ಲದ್ರೆ ರಪ್ಚರ್ ಆಗುತ್ತೆ, ಇಲ್ಲದ್ರೆ ಕ್ಲಾಟ್ ಆಗುತ್ತೆ, ಆಗ ಒಂದು ಕಡೆ ಸ್ಟ್ರೋಕ್ ಆಗುತ್ತೆ. ಸೊ ಭಾಳ ಜನಕ್ಕೆ ಈ ಬ್ಲಡ್ ಪ್ರೆಷರಿಂದ ಒಂದು ಹೃದಯಾಘಾತ ಆಗ್ಬೋದು, ಒಂದು ಬ್ರೈನ್ ಸ್ಟ್ರೋಕ್ ಆಗ್ಬೋದು. ಇವೆರಡೂ ಕೂಡ ಈ ಹೈ ಬ್ಲಡ್ ಪ್ರೆಷರಿನ ಸೈಡ್ ಎಫೆಕ್ಟ್ಸು. ಅದೇ ಭಾಳ ಜನಕ್ಕೆ ಲೋ ಬ್ಲಡ್ ಪ್ರೆಷರ್ ಬಂದವರೆಲ್ಲ ಹೇಳ್ತಾರೆ, ಇಲ್ಲ ಡಾಕ್ಟ್ರೇ ನನ್ನ ವೈಫ್ಗೆ ಲೋ ಬಿ ಪಿ ಯಾವಾಗುತ್ತಾರೆ. ಈ ಲೋ ಬಿ ಪಿ ಆದಾಗ ಏನಾಗುತ್ತೆ ಅಂದರೆ, ಅವರಿಗೆ ಎಲ್ಲೋ ಜೀವ ಕಳ್ಳೋದಂಗೆ ಆಗುತ್ತೆ, ತಲೆ ಚಕ್ಕರ್ ಬರುತ್ತೆ, ಸುಸ್ತಾಗುತ್ತೆ, ಕೂತ್ಕೋಬೇಕು ಅನಿಸುತ್ತೆ, ಎದ್ದು ಆಕ್ಟಿವಾಗಿ ಓಡಾಡೋಕ್ಕಾಗಲ್ಲ. ಅದನ್ನು ನಾವು ಲೋ ಬ್ಲಡ್ ಪ್ರೆಷರ್ ಅಂತೀವಿ. ಈ ಸಾಮಾನ್ಯ ಜನರಲ್ಲಿ ಈ ಲೋ ಬ್ಲಡ್ ಪ್ರೆಷರು ಏನು ದೊಡ್ಡ ಕಾಯಿಲೆ ಅಲ್ಲ. ಅವರು ಸಫಿಷಿಯೆಂಟ್ ನೀರು ಕುಡಿತಾ ಇದ್ದರೆ, ಎಲೆಕ್ಟ್ರೋಲೈಟ್ಸ್ ತೊಗೊಳ್ತಾ ಇದ್ದರೆ, ಅಥವಾ ಬೇಸಿಗೆಯಲ್ಲಿ ತುಂಬ ಸ್ವೆಟ್ಟಿಂಗ್ ಆದರೆ ಆಗ ಲೋ ಬಿ ಪಿ ಆಗುತ್ತೆ. ನಮಗೆ ಆ್ಯಸ್ ಎ ಸರ್ಜನ್ ನಮಗೆ ಯಾವಾಗ ಆತಂಕ ಅಂದರೆ, ಒಂದು ಪೇಷಂಟಿಗೆ ಆಪ್ರೇಷನ್ ಮಾಡ್ತಾ ಇರ್ತೀವಿ, ಆ ಟೈಮ್ನಾಗ ಏನಾದರೂ ಲೋ ಬಿ ಪಿ ಆದರೆ ಅನಸ್ತಟಿಸ್ಟ್ ಹೇಳ್ತಾರೆ ಬಿ ಪಿ ಫಾಲ್ ಆಗ್ತಾಯಿದೆ ಅಂತ. ಸೊ ಎಲ್ಲೋ ಒಂದು ಕಡೆ ತುಂಬ ಬ್ಲೀಡ್ ಆಗ್ತಾ ಇರುತ್ತೆ, ಅದನ್ನು ಇಮ್ಮಿಡಿಯೇಟ್ಲಿ ನಾವು ಕಂಟ್ರೋಲಿಗೆ ತಗೋಬೇಕು. ಇಲ್ಲ ಪೋಸ್ಟ್ ಆಪ್ರೇಷನ್ ಆಗಿ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಪೇಷಂಟ್ ಚೆನ್ನಾಗಿರ್ತಾನೆ, ರಾತ್ರಿ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಆಗ ನಮಗೆ ವಾರ್ನಿಂಗು. ನೀವು ಮಾಡಿರೋದು ಅಬ್ಡಾಮಿನಲ್ ಆಪ್ರೇಷನ್ ಮಾಡಿ ಕ್ಲೋಸ್ ಮಾಡಿರ್ತೀವಿ, ಅಥವಾ ಥೈರಾಯ್ಡ್ ಆಪ್ರೇಷನ್ ಮಾಡಿ ಕ್ಲೋಸ್ ಮಾಡಿರ್ತೀವಿ, ಪೇಷಂಟ್ ಬಿ ಪಿ ಲೋ ಆಗ್ತಾಯಿದೆ ಅಂದರೆ ಎಲ್ಲೋ ಬ್ಲೀಡಿಂಗ್ ಆಗ್ತಾಯಿದೆ ಅನ್ನೋ ಒಂದು ಸೂಚನೆ ನಮಗೆ ಕೊಡುತ್ತೆ. ಅದರಿಂದ ಲೋ ಬಿ ಪಿಗೆ ತುಂಬ ಜನ ಹೆದರ್ಕೋತಾರೆ, ನಮಗೆ ತುಂಬ ಲೋ ಬಿ ಪಿ. ಸೊ ಪರ್ಟಿಕ್ಯುಲರ್ಲಿ 2 ಲೋ ಜನಗಳಿಗೆ ಆತಂಕ, ಒಂದು ಲೋ ಶುಗರು, ಒಂದು ಲೋ ಬಿ ಪಿ. ಆಲ್ರೆಡಿ ಡಯಾಬಿಟಿಸ್ ಇರೋರು, ಅವ್ರಿಗೇನಾದರೂ ಬ್ಲಡ್ ಶುಗರ್ ಲೆವೆಲ್ಲು 70ರಿಂದ ಕೆಳಗಡೆ ಬಂದರೆ, 70 ಇಂಥ ಕೆಳಗಡೆ ಬಂದರೆ 40ಕ್ಕೆ ಬರ್ಬೋದು, 35ಕ್ಕೆ ಬರ್ಬೋದು.
ಸೊ ಲೋ ಶುಗರು ಹೈಪೋಗ್ಲೈಸೇಮಿಯಾ ಅಂತೀವಿ ನಾವು. ಆ ಸಮಯದಲ್ಲಿ ಅವ್ರಿಗೆ ತುಂಬ ಸ್ವೆಟ್ಟಿಂಗ್ ಆಗಿ ಕನ್ಫ್ಯೂಷನ್ ಆಗಿ ಅನ್ಕಾನ್ಷಿಯಸ್ ಹೋಗ್ತಾರೆ. ಅದೇ ಬೇರೆ ಕ್ಯಾಟಗರಿ. ಅಂಥವ್ರಿಗೆ ನಾವು ಆ ಸಮಯದಲ್ಲಿ ಬಾಯಿನಲ್ಲಿ ಸಾಧ್ಯವಾದರೆ ಸಕ್ಕರೆ ಬೆಲ್ಲ ಕುಡಿಸ್ತೀವಿ, ಜ್ಯೂಸ್ ಕುಡಿಸ್ತೀವಿ. ಇಲ್ಲ ಅಂದರೆ ಇಂಟ್ರಾವೀನಸ್ ಗ್ಲೂಕೋಸ್ 50% ಡೆಕ್ಸ್ಟ್ರೋಸ್ನ ಕೊಟ್ಟರೆ ಇಮಿಡಿಯೇಟ್ಲಿ ರಿಕವರ್ ಆಗ್ತಾರೆ. ಲೋ ಬಿ ಪಿ ಅವರಿಗೆ ನೀವು ಆತಂಕ ಪಡೋದು ಬೇಡ. ಸ್ವಲ್ಪ ರೆಸ್ಟ್ ತೊಗೊಳ್ಳಿ. ಒಂದು ಚಿಟಿಕೆ ಉಪ್ಪು, ಸಕ್ಕರೆ, 1 ಗ್ಲಾಸ್ ಲೆಮನ್ ಜ್ಯೂಸ್ ಹಾಕಿ ಕುಡೀರಿ. ಇಲ್ಲಾಂದರೆ ಎಲೆಕ್ಟ್ರೋಲೈಟ್ನ ಹಾಕ್ಕೊಂಡು ಕುಡಿಬೇಕು. ಸೊ ನೀವು ಚೆನ್ನಾಗಿ ಊಟ ಮಾಡಿ ಆರೋಗ್ಯವಾಗಿದ್ದರೆ ಸರಿಯಾದ ಟೈಮ್ಗೆ ನೀವು ಊಟ ಮಾಡಿ, ಸರಿಯಾದ ಸಾಕಷ್ಟು ಕ್ವಾಂಟಿಟಿ ನೀರನ್ನು, ತುಂಬ ಜನ ನೀರು ಕುಡಿಯೋದಿಲ್ಲ. ಅದಕ್ಕೆ ಹೇಳೋದು 12 ಗ್ಲಾಸ್ ಅಂತಾರೆ. ಯೂಶ್ವಲಿ ನಾವು ಹೇಳೋದು 2.5 ಲೀಟ್ರಿಂದ 3.5 ಲೀಟ್ರು ದೊಡ್ಡವರು ಕುಡಿಬೇಕು. ಮಕ್ಕಳು ಕೂಡ ಸಾಕಷ್ಟು ನೀರು ಕುಡಿದ್ರೆ ಅವಕ್ಕೂ ಕೂಡ ಸುಸ್ತಾಗೋದಿಲ್ಲ. ಆದ್ದರಿಂದ ಲೋ ಬಿ ಪಿ ಸರ್ವೇ ಸಾಮಾನ್ಯವಾಗಿ ಅದಕ್ಕೆ ಅಂತ ನಾವೇನು ಟ್ರೀಟ್ಮೆಂಟ್ ಕೊಡಲ್ಲ. ಈ ರೀತಿ ಅಡ್ವೈಸ್ ಮಾಡ್ತೀವಿ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಹೇಳ್ತೀವಿ. ಆದರೆ ಹೈ ಬಿ ಪಿಗೆ ನೀವು ಯಾವತ್ತೂ ಕೂಡ ನಿಮ್ಮ ಕಾರ್ಡಿಯಾಲಜಿಸ್ಟು ಅಥವಾ ಫಿಸಿಷಿಯನಿಗೆ ತೋರಿಸ್ಕೊಂಡು ನಿಮ್ಮ ಬಿ ಪಿ ಯಾಕೆ ಜಾಸ್ತಿ ಆಗಿದೆ, ಅದರೊಳಗೆ 2 ವೆರೈಟಿ ಬರುತ್ತೆ. ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತೀವಿ, ಪ್ರೈಮರಿ ಹೈಪರ್ ಟೆನ್ಷನ್ ಅಂತೀವಿ. ಅಂಥದ್ರಲ್ಲಿ ಏನಾದರೂ ಕಾರಣ ಇದೆಯಾ ಹುಡುಕ್ತೀವಿ. ಎಷ್ಟೋ ಸಮಯ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಇದ್ದರೆ, ಅಲ್ಲಿ ಸ್ಟಿನೋಸಿಸ್ ಆಗಿದರೆ ರೀನಲ್ ಆರ್ಟ್ರಿ, ಅದರಿಂದ ಬ್ಲಡ್ ಪ್ರೆಷರ್ ಬರುತ್ತೆ. ಇವೆಲ್ಲವನ್ನು ಕಂಡಿಡ್ಕೊಂಡು ಸೊ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡೋದು ಫಿಸಿಷಿಯನ್ಸು. ಆದ್ದರಿಂದ ನಿಮಗೆ ಏನಾದರೂ ಸ್ವಲ್ಪ, ಎಷ್ಟೋ ಜನಕ್ಕೆ ನಾನು ಅದನ್ನೇ ವಾರ್ನಿಂಗ್ ಅಂತೀವಿ. ಕೆಲವ್ರಿಗೆ ವಾರ್ನಿಂಗ್ ಸೈನ್ ಇರುತ್ತೆ, ತಲೆ ಚಕ್ಕರ್ ಬರೋದು, ಅರ್ಧ ತಲೆನೋವು ಬರೋದು, ತುಂಬ ಟೆನ್ಷನ್ ಆಗೋದು, ಇಂಥವು. ಬಟ್ ಇಲ್ಲದೇ ಇರ್ಬೋದು. ಆದರೆ 40 ವರ್ಷ ಆದಮೇಲೆ ಪ್ರತಿಯೊಬ್ಬರು ಕೂಡ ತಮ್ಮ ಬ್ಲಡ್ ಪ್ರೆಷರ್ನ ವೈದ್ಯರಲ್ಲಿ ಚೆಕ್ ಮಾಡಿಸ್ಕೋಬೇಕು. ಎಲ್ಲೋ ಒಂದೊಂದು ಸಾರಿ ಹೇಳ್ತೀವಿ ನಾವೇನೆ ವೈಟ್ ಕೋಟ್ ಬಿ ಪಿ ಅಂತೀವಿ ನಾವು. ನಮ್ಮ ವೈದ್ಯರನ್ನ ನೋಡಿದ್ರೇ, ನಮ್ಮ ಕೋಟ್ ನೋಡಿದ್ರೇ ನಿಮ್ಮ ಬಿ ಪಿ 10 ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಯಾರಿಗೇ ಆಗಲಿ ಒಂದು ಬಿ ಪಿ ಮಾತ್ರೆ ಶುರು ಮಾಡಬೇಕಾದ್ರೆ ಜಸ್ಟ್ ಒಂದಿನ ನೋಡಿಬಿಟ್ಟು ಜಾಸ್ತಿ ಬಿ ಪಿ ಇದೆ ಅಂತ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಿಲ್ಲ. ಅಟ್ಲೀಸ್ಟ್ 3 ದಿನ ಬೆಳಗ್ಗೆ ಸಮಯದಲ್ಲಿ 3 ಸಾರಿ ಅದೇ ವೈದ್ಯ ಅದೇ ಇನ್ಸ್ಟ್ರೂಮೆಂಟ್ನಲ್ಲಿ ಚೆಕ್ ಮಾಡಿ 3 ರೀಡಿಂಗ್ನಲ್ಲಿ ಜಾಸ್ತಿ ಬಂದರೆ 140ಕ್ಕಿಂತಲೂ ಜಾಸ್ತಿ ಸಿಸ್ಟೋಲಿಕ್, 90ಕ್ಕಿಂತಲೂ ಜಾಸ್ತಿ ಡಯಾಸ್ಟೋಲಿಕ್ ಪ್ರೆಷರ್ ಬಂದರೆ ನಿಮಗೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ನಿಂದ ನೀವು ತಪ್ಪಿಸ್ಕೋಬೋದು. ಬಟ್ ಲೋ ಬಿ ಪಿ ಒಳಗೆ ನಾನು ಅವಾಗಲೇ ಹೇಳ್ದಂಗೆ ಕನ್ಫ್ಯೂಷನ್ನು, ಎಲ್ಲೋ ಒಂದು ಕಡೆ ಸುಸ್ತಾಗೋದು, ಎಲ್ಲೋ ಒಂದು ಕಡೆ ಇರಿಟಬಿಲಿಟಿ ಆಗೋದು, ಇವೆಲ್ಲ ಇರೋವಾಗೆ ಅವರಿಗೆ ರೆಸ್ಟ್ ತೊಗೊಳ್ಳಿ. ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಅದಕ್ಕೆ ಅಂತ ಏನು ಸ್ಪೆಸಿಫಿಕ್ ಟ್ಯಾಬ್ಲೆಟ್ ಏನು ನಾವು ಕೊಡೋದಿಲ್ಲ. ಸೊ ತುಂಬ ಸುಸ್ತಿದ್ದವರು ಅವರೇ ಹೇಳ್ತಾರೆ ನಾವು ಗ್ಲೂಕೋಸ್ ಹಾಕ್ಸ್ಕೊತೀನಿ, ಅಂಥವ್ರಿಗೆ IV ಫ್ಲೂಯಿಡ್ಸ್ ಹಾಕಿ ಬಿ ಪಿ ರೈಸ್ ಮಾಡ್ತೀವಿ. ಇದ್ರೆ ಅಡ್ವೈಸ್ ಅವತ್ತಿನಿಂದ ದಿನನಿತ್ಯ ನೀವು ಚೆನ್ನಾಗಿ ನೀರು ಕುಡೀರಿ, ಹಣ್ಣುಗಳು ತಿನ್ನಿ, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಅಂತ ಹೇಳ್ತೀವಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.